ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆಯಲ್ಲಿ ನಡೆದ ಯುವಕನ ಬರಬರ ಹತ್ಯೆ. ಬಾರ್ ಕ್ಯಾಷಿಯರ್ನ ಬಾಸ್ ಎಂದು ಕರೆದಿದ್ದಕ್ಕೆ ಬಿತ್ತು ಹೆಣ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಎಂದು ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ವಿಜೆ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಗರ್ಭಿಣಿ ಪತ್ನಿಯ ಸೀಮಂತ ಕಾರ್ಯಕ್ರಮಕ್ಕಾಗಿ ಊರಿಗೆ ಬಂದ ಸುನಿಲ್ ಮೇಲೆ ದುಷ್ಕರ್ಮಿಗಳು ಮಾರಕ ದಾಳಿ ನಡೆಸಿ ಕತ್ತು ಕುಯ್ದು ಹತ್ಯೆ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಎಂದು ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ವಿಜೆ ತಿಳಿಸಿದ್ದಾರೆ. ನಿನ್ನೆ ದಿವಸ ಅಂದರೆ ದಿನಾಂಕ 19/5/2026 ತಡರಾತ್ರಿ ಒಂದು 10:40 ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಇದರಲ್ಲಿ ಏನಂದರೆ ಒಂದು 3 ಜನ ಸತೀಶು, ಸಿದ್ದು ಮತ್ತು ಸುನಿಲ್ ಅನ್ನೋರು ಒಂದು ಎಚ್ ಹೊನ್ನಲಗೆರೆ ಹತ್ರ ಒಂದು ಇರುವಂಥ ದೀಪ ಬಾರ್ ಅಲ್ಲಿ ಅವರು ಕುಡಿತಾ ಇರ್ತಾರೆ. ಆಗ ಅವ್ರಿಗೂ ಮತ್ತು ಇನ್ನೊಂದು ಗ್ರೂಪಲ್ಲಿ ಅಜ್ಜಳ್ಳಿ ಇವ್ರಿಗೂ ಮಾತು ಬೆಳೆಯುತ್ತೆ. ಆವಾಗ ಈಗ ಸುನೀಲ್ ಅಂತ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವಾಚ್ಯ ಶಬ್ದದಿಂದ ಬೈತಾರೆ ಅಂತ ತಿಳಿದು ಬಂದಿದೆ. ತದನಂತರ ಅದು ತುಂಬ ಏನು ಒಡೆದಾಟ ಆಗಲ್ಲ, ನೂಕು ತಳ್ಳಾಟ ಆಗುತ್ತೆ. ನಂತರ ಅವರು ಹೊರಟೋಗ್ತಾರೆ, ಆ ಅಜ್ಜಳ್ಳಿ ಹುಡುಗರು ಹೊರಟೋಗ್ತಾರೆ. ಇವರು ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಸುಮಾರು ಒಂದು 10-25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅವರು ಬಂದು ಒಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಇದ್ರ ಬಗ್ಗೆ ಕ್ರೈಮ್ ನಂಬರ್ 187/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿದೆ ಮತ್ತು ಆರೋಪಿಯನ್ನು ದಸ್ತಗಿರಿ ಮಾಡೋದ್ರಲ್ಲಿ ಪ್ರಯತ್ನದಲ್ಲಿದ್ದಾರೆ. ಸಣ್ಣದು ಒಂದು ಸಣ್ಣ ವಿಚಾರದಕ್ಕೆ ಏನೋ ಬಾಸ್ ಅಂತ ಹೇಳಿದ್ರು ಅಂದ್ಬಿಟ್ಟು, ಕ್ಯಾಶಿಯರ್ನ ಬಾಸ್ ಅಂತ ಹೇಳಿದ್ರು ಅಂತ ಹೇಳಿದಾಗ ಸುನಿಲ್ ಅನ್ನೋರು ಹೇಳ್ತಾರೆ ಇವನು ಯಾರು ಬಾಸ್ ಅಂತ ಒಂದು ವಿಚಾರ ಮಾತಾಡ್ತಾರೆ. ಆಗ ಸುನಿಲ್ಗೂ ಮತ್ತು ಅಜ್ಜಳ್ಳಿ ಹುಡುಗರಿಗೂ ಮಾತು ಬೆಳೆಯುತ್ತೆ. ಆಗ ಏನೋ ಸುನಿಲ್ ಅವರು ಅವಾಚ್ಯ ಶಬ್ದದಿಂದ ಬೈದ್ರು ಅಂತೇಳಿ ತಿಳಿದು ಬಂದಿದೆ. ಕತ್ತು ಇದು ಮಾಡಿದ್ದಾರೆ, ಇಲ್ಲ ಅದಿನ್ನೂ ಗೊತ್ತಿಲ್ಲ, ಅದು ತನಿಖೆಯಲ್ಲಿದೆ. ಅಕ್ಯೂಸ್ಡ್ ಸಿಕ್ಕಿದ ನಂತರ ಅದು ಮುಂದಿನ ವಿಚಾರ ತಿಳಿಸ್ತೀವಿ. ಅಕ್ಯೂಸ್ಡ್ ಏನು ಪತ್ತೆ ಆಗಿಲ್ಲ. ಇವರು ಮುಗಿಸ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಆ ಸ್ಥಳ ಬಿಡ್ತಾರೆ. ಬಿಟ್ಟಾದ ನಂತರ ಒಂದು 500-600 ಮೀಟ್ರಲ್ಲಿ ಅವರು ಕಾರ್ ಹಾಕ್ಕೊಂಡಿರ್ತಾರೆ, ರಸ್ತೆ ಬದಿಯಲ್ಲಿ ಕಾರ್ ಹಾಕ್ಕೊಂಡಿರ್ತಾರೆ. ಇವರು ಕಾರಿಂದ ಇವರು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಸುನೀಲ್ ಅವರು ಕೆಳಗಿಳಿತಾರೆ. ಕೆಳಗಿಳಿದಾಗ ಇನ್ನಿಬ್ಬರು ಬೈಕಲ್ಲಿರೋರು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಅವಾಗ ಹಿಂತಿರುಗಿ ನೋಡಿದಾಗ ಇವ್ರಿಗೆ ಹಲ್ಲೆ ಆಗಿತ್ತಂತ ತಿಳಿದು ಬಂದಿದೆ. ಒಂದೇ ಬಾರಲ್ಲಿ ರೌಡಿ ಶೀಟ್ ಅಲ್ಲ, ಯಾರನ್ನೂ ರೌಡಿ ಶೀಟ್ ಇಲ್ಲ, ಪ್ರಕರಣ ಇಲ್ಲ ಅವ್ರ ಮೇಲೆ ಅಂತ ತಿಳಿದು. ಸುನೀಲ್ ಅನ್ನೋರು ಈಗ ಕೆರೆಯಲ್ಲಿ ಹೂಳೆತ್ತಾ ಇದ್ದಾರಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಆರೋಪಿಗಳು ಹಿನ್ನೆಲೆ ಇನ್ನೂ ಗೊತ್ತಾಗಿಲ್ಲ. ಅದು ಅವ್ರು ಸಿಕ್ಕ ಇನ್ನೇನು ಗೊತ್ತಿಲ್ಲ. ಅದು ಯಾರಿಗೆ ಇನ್ನಿಬ್ರಿಗೆ ಏನು ಏಟಾಗಿಲ್ಲ, ಜೊತೆಲಿದ್ದವ್ರಿಗೇನು ಏಟಾಗಿಲ್ಲ. ಅವರು ಬೈಕಿಂದ ಇಳಿಯಲ್ಲ, ಅವರು ಬೈಕಲ್ಲೇ ಅವ್ರು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಅವರು ಅಲ್ಲೇ ಸ್ಥಳದಲ್ಲೇ ಇಳಿದು ಬಿಡ್ತಾರೆ ಸುನೀಲ್.